ಹೇಳೋ ಹೊತ್ತಿನಲ್ಲಿ ಸಂಸ್ಕೃತ ಡೆಡ್ ಲ್ಯಾಂಗ್ವೇಜ್ ಅಂತ ಕೂಡ ಹೇಳ್ತಾರೆ. ಡೆಡ್ ಆಗೋದ್ಮೇಲೆ ನೀನು ನಿಮ್ಮ ಅಪ್ಪನ ಮನೆ ಗಂಟೆ ಹೋಗ್ಬೇಕು, ಬಾಯಿ ಮುಚ್ಕೊಂಡು ಬಿದ್ದಿರೋ. ಡೆಡ್ ಆಗೋದ್ಮೇಲೆ ಯಾಕೆ ಮಾತಾಡ್ತಿದೀಯಾ? ನಿನ್ನ ಮನೆಯಲ್ಲಿ ಹೆಣ ಬಿದ್ದಿದೆ. ಯಾವನ ಹೇಳೋದು? ಯಾರು ಹೇಳಿದ್ರ? ಯಾರ್ದೋ ಮನೆಯಲ್ಲಿ ಹೆಣ ಬಿದ್ದಿದೆ. ಆ ಹೆಣದ ಬಗ್ಗೆ ಏನು ಮಾತಾಡೋಕ್ಕಿದೆ ನಮಗಿನ್ನು? ಒಳ್ಳೆ ಅವರು ಪಾಪ ಹೋಗ್ಬಿಟ್ರು ಅಂತ ಅನ್ಬೋದು ಅಷ್ಟೇ. ಸಂಸ್ಕೃತ ಡೆಡ್ ಅಪ್ಪ, ಇನ್ನು ಯಾಕಪ್ಪ ಮಾತಾಡ್ಬೇಕು ಅದನ್ನ? ವಾಟ್ ಕ್ಯಾನ್ ಸಾಂಸ್ಕ್ರಿಟ್ ಡೂ ಆಸ್ ಎ ಲ್ಯಾಂಗ್ವೇಜ್ ಇನ್ ದಿಸ್ ಕಂಟ್ರಿ ಹೇಳಿ? ಅಬ್ಬಬ್ಬಾ ಅಂದರೆ ಸಂಸ್ಕೃತ ಏನು ಮಾಡ್ಬೋದು? ನಿಮ್ದೇನೋ ಮಂತ್ರಗಳಲ್ಲಿ ಮತ್ತೊಂದರಲ್ಲಿ ಮಗದೊಂದರಲ್ಲಿ ಉಳ್ಕೊಂಡಿರಬೇಕು, ಉಳ್ಕೊಂಡಿದೆ. ಒಂದಿಷ್ಟು ಅಧ್ಯಯನಗಳಲ್ಲಿ ಅದರದೇ ಅಧ್ಯಯನದಲ್ಲಿ ತೊಡಗಿದ್ದವ್ರ ಹತ್ರ ಉಳ್ಕೊಂಡಿರ್ಬೋದು. ಅದೇ ಬಿಟ್ಟರೆ ಇನ್ನು ಎಲ್ಲಿದೆ ಭಾಷೆ? ಇಲ್ಲ, ಕೇಂದ್ರದ ಯೋಜನೆಗಳಿಗೆ ಹೆಸರು ತಂದಿದ್ದಾರಲ್ಲ ಸರ್, ಅದನ್ನು ಕೂಡ ವಿರೋಧ ಮಾಡ್ತಿದ್ದಾರೆ, ಅದನ್ನು ತೆಗೆದುಹಾಕಿ. ಎಲ್ಲ ಭಾಷೆಗಳಿಗೂ ಮೂಲ ಇರೋದೇ ಸಂಸ್ಕೃತ. ಹಂಗಿದೆ. ಎರಡನೇದು, ಸ್ಟಾಲಿನ್ ಮಸ್ಟ್ ಅಂಡರ್ಸ್ಟ್ಯಾಂಡ್, ಓವರ್ ಆ್ಯಕ್ಟ್ ಮಾಡಬಾರ್ದು. ಡೋಂಟ್ ಡೂ ಓವರ್ ಆ್ಯಕ್ಟ್. ಓವರ್ ಆ್ಯಕ್ಟ್ನ ನಿಮ್ಮ ಮಗ CM ಮಾಡೋವರೆಗೂ ಬೇಕಾದ್ರೆ ಮಾಡ್ಕೊಳ್ಳಿ, ಓವರ್ ಆ್ಯಕ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ದೇಶದಲ್ಲಿ ಭಾಷೆ ಅಂದರೆ ಇಂಗ್ಲೀಷು ತಮಿಳು ಮಾತ್ರ ಅಲ್ಲ. ನೀನು ಯಾರು ಹೇಳೋಕ್ಕೆ ತಮಿಳು ಮಾತ್ರ ಇದು ಹೆಸರನ್ನ ಅದಿಡಬೇಡ ಇದಿಡಬೇಡ ಅನ್ನೋಕ್ಕೆ ನೀವು ಯಾರು? ತಮಿಳು ಹಾಗಾದ್ರೆ ತಮಿಳು ಹೆಸರು ಹಾಕಿರಬೇಕು. ಬೇರೆ ಎಲ್ಲೋ ಒಂದು ಕಡೆ ತಮಿಳು ಹೆಸರು ಹಾಕಿರ್ಬೇಕು. ಅವಾಗ ತಮಿಳ್ನಾಡಲ್ಲಿ ಮಾತ್ರ ತಮಿಳು ಹೆಸರು ಇರಲಿ. ಹಂಗಾರೆ ಕರ್ನಾಟಕದಲ್ಲಿ ಯಾವ್ದಾದ್ರು ತಮಿಳು ಯಾಕಿರಬೇಕು? ನಾಳೆ ಕರ್ನಾಟಕದಲ್ಲಿ ತಮಿಳ್ರು ಯಾರು ತಮಿಳ್ರದ್ದು ಎರಡೇ ಭಾಷೆ ಮಾಡೋದಾದ್ರೆ ತಮಿಳ್ರು ಬೋರ್ಡ್ ಹೆಂಗೆ ಹಾಕ್ತೀರಿ? ಇಲ್ಲಿ ಹೆಂಗೆ ಹಾಕ್ತೀರಿ? ಬರೀ ಕನ್ನಡ ಹಾಕ್ಬೇಕು, ಇಂಗ್ಲೀಷ್ ಹಾಕ್ಬೇಕು. ಸ್ಟಾಲಿನ್ ವಾದ ಸರಿ ಅನ್ನೋದಾದ್ರೆ ಈ ಸ್ಟಾಲಿನ್ನು ಈ DMK ಅವ್ರಿಗೆ ಒಂದು ರೋಗ ಮತ್ತು ದಿಮಾಕಿದೆ. ದೇಶದಲ್ಲಿ ಭಾಷೆ ಅಂದರೆ ತಮಿಳು ಒಂದೇ ಅನ್ಕೊಂಬಿಟ್ಟಿದ್ದಾರೆ ಅವರು. ಬೇರೆ ಭಾಷೆನೂ ಇದೆ. ಸುಮ್ಮನೆ ಓವರ್ ಆ್ಯಕ್ಟ್ ಮಾಡಿ ಪೋಸ್ಟ್ ಕೊಡಕ್ಕೆ ಬರಬೇಡಿ. ಬಟ್ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಒಪ್ಪಿಗೆ ಇದೆ, ಬಟ್ ಕೆಲವೊಂದಿಷ್ಟು ವಿಚಾರಗಳು ಓವರ್ ಆ್ಯಕ್ಟ್. ಈಗ ಡಿಲಿಮಿಟೇಷನ್ ನಮಗೂ ಒಪ್ಪಿಗೆ ಇದೆ. ಅದು ನಮ್ಗೆ ಅನ್ಯಾಯ ಆಗಬಹುದು, ಆಗತ್ತೆ ಅನ್ನೋದು. ಅದನ್ನು ಇಟ್ಕೊಂಡು ನೀವು ನಾಳೆ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಅದನ್ನೆಲ್ಲ ನಮ್ಮ ಇಶ್ಯೂಗಳು ಅನ್ನೋ ಥರ ಬಂದು ಬುರುಡೆ ಬಿಡಬೇಡಿ ನಮ್ಮ ಹತ್ರ. ಇಲ್ಲಿ ನೀವು ಚುನಾವಣೆಯಲ್ಲಿ ಗೆಲ್ಲಕ್ಕೆ ಅಲ್ಲಿ ಲೋಕಲ್ಲಿ ಅಸೆಂಬ್ಲಿನಲ್ಲಿ ನೆಕ್ಸ್ಟ್ ಇಯರ್ ಎಲೆಕ್ಷನ್, ಅದು ಗೆಲ್ಲಕ್ಕೆ ಇದೆಲ್ಲ ತಯಾರಿ ಮಾಡ್ಕೋತಿರೋದು. ಆ ತಯಾರಿಗೆ ನಮ್ಮನ್ನು ಬಳಸ್ಕೊಳಕ್ ಹೋಗಬೇಡಿ ನೀವು. ಬಟ್ 71ರಿಂದ ಜನಗಣತಿ ಅದನ್ನ ತಗೊಳ್ಳಿ ಅಂತ ಹೇಳ್ತಾರೆ. ಸಾಧ್ಯನೇ ಇಲ್ರಿ, ಯಾವನಾರು ಮಾಡ್ತಾನೇನ್ರಿ ಬಕ್ರಾ ತರ? 71 ಆದ್ಮೇಲೆ ಆಗಿರೋ ಜನಗಣತಿ ಆಗೋಗಿದ್ದನ್ನು ಬಿಟ್ಬಿಟ್ಟು 71ಕ್ಕೆ ಹೋಗ್ತಾನೇನ್ರಿ ಯಾವನಾದ್ರೂ? ಲೂಜ್ಗಳ ತರ ಮಾತಾಡ್ತಾರೆ ಎಲ್ಲ. ಎಸ್